ದೆಹಲಿ ಅದು ದೇಶದ ರಾಜಧಾನಿ. ಅಲ್ಲೊಂದು ಸ್ಫೋಟ ಸಂಭವಿಸುತ್ತೆ. ಆ ಸ್ಫೋಟದ ಬೆನ್ನಲ್ಲೇ ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ ಎಂದು ಇನ್ಸ್ಪೆಕ್ಟರ್ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ತಡ ಇನ್ಸ್ಪೆಕ್ಟರ್ ಅಮಾನತ್ತು. ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ ಎಂದಿದ್ದ ಇನ್ಸ್ಪೆಕ್ಟರ್ ದಿಲ್ಲಿ ಸ್ಫೋಟದ ಬೆನ್ನಲ್ಲೇ ಹೇಳಿಕೆ ನೀಡಿದ್ದ ಇನ್ಸ್ಪೆಕ್ಟರ್. ದಿಯೋಬಂದ್ ಸಮೀಪದ ಪೊಲೀಸ್ ಇನ್ಸ್ಪೆಕ್ಟರ್ ಅವರು. ದಿಯೋಬಂದು ಸಹರಾನ್ಪುರದಲ್ಲಿದೆ. ನರೇಂದ್ರ ಕುಮಾರ್ ಶರ್ಮಾ ಎಂಬ ಇನ್ಸ್ಪೆಕ್ಟರ್ ಔಟ್ ಆಗಿದ್ದಾರೆ. ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ ಎಂಬ ಹೇಳಿಕೆಗಳನ್ನು ಕೊಟ್ಟಿದ್ರು. ಇನ್ಸ್ಪೆಕ್ಟರ್ ಸ್ಥಾನಕ್ಕೆ ಕುತ್ತು ತಂದಿದೆ ಆ ಒಂದು ಹೇಳಿಕೆ. ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ ಎಂದ ಇನ್ಸ್ಪೆಕ್ಟರ್ ಔಟ್ ಆಗಿದ್ದಾರೆ. ದಿಲ್ಲಿ ಸ್ಫೋಟದ ಬೆನ್ನಲ್ಲೇ ಹೇಳಿಕೆ ನೀಡಿದ್ದ ಇನ್ಸ್ಪೆಕ್ಟರ್, ದಿಯೋಬಂದ್ ಸಮೀಪದ ಪೊಲೀಸ್ ಇನ್ಸ್ಪೆಕ್ಟರ್. ಒಂದಷ್ಟು ಉದಾಹರಣೆಗಳನ್ನು ಕೂಡ ಅವರು ಕೊಡ್ತಾರೆ. ಆ ಉದಾಹರಣೆ ಏನು ಅನ್ನೋದನ್ನು ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ ಎಂಬ ಹೇಳಿಕೆ ವಿಡಿಯೋ ವೈರಲ್ ಆಗಿತ್ತು. ಸಹರಾನ್ಪುರದ ದಿಯೋಬಂದ್ ಪ್ರದೇಶದ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಈಗಾಗಲೇ ಒಂದಷ್ಟು ವರದಿಗಳು ತಿಳಿಸ್ತಾ ಇದೆ. ದಿಲ್ಲಿ ಸ್ಫೋಟದ ನಂತರ ವದಂತಿಗಳು ಹರಿದಾಡುತ್ತಿದ್ದ ಹಿನ್ನೆಲೆ ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಶರ್ಮಾ ಮಂಗಳವಾರ ದಿಯೋಬಂದ್ ಪೊಲೀಸರ್ ಠಾಣೆಯಲ್ಲಿ ಸಭೆ ಕರೆದಿದ್ರು. ಸಭೆಯಲ್ಲಿ ಮಾತನಾಡಿದಂತಹ ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಶರ್ಮಾ, ಜನರು ಸಾಮರಸ್ಯವನ್ನು ಕಾಪಾಡಿಕೊಳ್ಳಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ತಪ್ಪು ದಾರಿಗೆಳೆಯುವ ಸಂದೇಶಗಳನ್ನು ಜನರು ನಂಬಬಾರದು. ಭಯೋತ್ಪಾದನೆ ಮತ್ತು ಭಯೋತ್ಪಾದಕರಿಗೆ ಯಾವುದೇ ಧರ್ಮವಿಲ್ಲ. ಮುಸ್ಲಿಮರು ಮಾತ್ರ ಭಯೋತ್ಪಾದಕರು ಎಂದು ಭಾವಿಸುವುದು ತಪ್ಪು. ಎಲ್ಲ ಧರ್ಮದಲ್ಲೂ ಕೂಡ ಭಯೋತ್ಪಾದಕರು ಇದ್ದಾರೆ ಅಂಥೇಳಿ ಇವರು ಪ್ರಸ್ತಾಪವನ್ನು ಮಾಡ್ತಾರೆ. ಇಸ್ರೇಲಿಗೆ ಒಂದಷ್ಟು ಜನ ಕೆಲಸಕ್ಕಂತ ಹೋದಾಗ ಇಸ್ರೇಲ್ ದೇಶದ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರು ಅಂಥೇಳಿ ಒಂದಷ್ಟು ವ್ಯಕ್ತಿಗಳನ್ನು ಅರೆಸ್ಟ್ ಮಾಡ್ತಾರೆ. ಅವ್ರು ಯಾರು ಮುಸಲ್ಮಾನರಾಗಿರಲಿಲ್ಲ. ಹಾಗೆ ಭಾರತದ ಆಂತರಿಕ ವಿಚಾರಗಳನ್ನು ಪಾಕಿಸ್ತಾನಕ್ಕೆ ವೈರಲ್ ಮಾಡ್ತಾ ಇದ್ದಂತಹ ಒಂದಷ್ಟು ಜನರನ್ನು ಇದೇ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅರೆಸ್ಟ್ ಮಾಡುತ್ತೆ. ಅವರಲ್ಲೂ ಕೂಡ ಮುಸಲ್ಮಾನರು ಇರಲಿಲ್ಲ. ಹಾಗಾಗಿ ಆ ವಿಚಾರವನ್ನು ಕೂಡ ಉದಾಹರಣೆಯಾಗಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ಹಾಗಾಗಿ ಎಲ್ಲ ಧರ್ಮದಲ್ಲೂ ಕೂಡ ಒಳ್ಳೆಯದು ಕೆಟ್ಟದಿದೆ. ಒಳ್ಳೆಯವರು ಕೆಟ್ಟವರು ಪ್ರತಿಯೊಂದು ಧರ್ಮದಲ್ಲಿದ್ದಾರೆ. ಹಾಗಾಗಿ ಒಂದು ಧರ್ಮವನ್ನು ನೀವು ಗುರಿಯಾಗಿಸಿಕೊಂಡು ಈ ತರಹದ ಹೇಳಿಕೆ ಕೊಡಬಾರ್ದು. RSSನ ಸರಸಂಘ ಚಾಲಕ ಮೋಹನ್ ಭಾಗವತ್ ಕೂಡ ಹಾಗೆ ಹೇಳ್ತಾ ಇದ್ರು. ಇಸ್ಲಾಂ ಈ ತರಹದ್ದೊಂದಕ್ಕೆ ಕರಿಯನ್ನು ಕೊಡೋದಿಲ್ಲ. ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ಇಡೀ ಸಮುದಾಯವನ್ನು ದೂಷಣೆ ಮಾಡೋದು ಸರಿಯಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಇವರು ಪೊಲೀಸ್ ಇನ್ಸ್ಪೆಕ್ಟರ್ ಅವರೇ ಮಾತನಾಡಿದ್ದಾರೆ. ಆ ಒಂದು ವೈರಲ್ ವಿಡಿಯೋವನ್ನು ನೋಡ್ಕೊಂಡು ಬರೋಣ. आदि होता है उसका कोई धर्म नहीं होता है. वो जो गलत आदमी होता है उसका धर्म नहीं होता है. वो हर एक धर्म में हो सकते हैं. देखो नक्सली हिंदू धर्म में है. बहुत आतंकवादी देखो नेवी में हिंदू पकड़े गए. बहुत से आतंकवादी आर्मी वाले पकड़े गए. बहुत से आतंकवादी पंजाब में हिंदू पकड़े गए. आप ऐसा मत सोचो. ये एक सोच गलत है कि मुसलमान ही आतंकवादी होता. वो हर एक धर्म में हो सकता है. लेकिन वो धर्म का आदमी नहीं. हमारे जो है आदर्श कुरान, हमारे आदर्श रामायण में कहीं नहीं लिख दिया कि इंसान को कष्ट पहुंचाना. जो आदमी इंसान को कष्ट पहुंचा रहा है, कल मेरे पास आज तक एक मुस्लिम या एक कोई भी धर्म का आदमी ला देना और एक आदमी ये कह दे अब तक की नौकरी में 34 साल की में कि साहब इंस्पेक्टर साहब ने धर्म के अनुसार और पक्षपात करा है या हमारी रिपोर्ट नहीं लिखी गई तो भाई साहब मैं नौकरी त्याग कर चले जाऊंगा. कल एक खबर चलाई मनदीप जी ने, हमारी जाति पुलिस है ना. हम हिंदू है ना मुसलमान है और ना ब्राह्मण है ना त्यागी है. हमारी जाति पुलिस है. पुलिस ही हमारा धर्म है. पुलिस ही हमारा मजहब है. और हम भारत के लिए मर मिट देंगे. हम अपने देश के लिए कुर्बान हो जाएंगे. हम इसकी सुरक्षा के लिए अपने अगर हमारे प्राण भी चले जाए तो कोई हमें गम नहीं है. हम जो भर्ती हुए हैं, मैं दूसरे के ऊपर तो टॉपिक नहीं छेड़ने का, हम जो भर्ती हुए हैं ना हम पैसे की वजह से भर्ती हुए हैं. घर की स्थिति ठीक थी. पिताजी दादा हमारे जमींदार थे. पिताजी ठीक थे.
हमारे मन में यह है जब मैं पढ़ने जाता था तो गरीबों को मैं बाहर टहलता देखता था, तो थाने में काफी दलाली ड्रामेबाजी होती थी। कुछ दलाल लोगों को कोई मतलब नहीं, सफेद कुर्ता पजामा पहना और घर पे एक बीघे जमीन नहीं और कुछ धंधा नहीं उसका, और पूरे दिन वो एक पार्टी पकड़ते 5,000 ले लेते। और वो आतो साथ ही जो इंस्पेक्टर हैं या कोई भी कोतवाल है या ऐसो है, ये किसी जब कोतवाल भाव नहीं देते तो फिर वो चौकी इंचार्ज के पास जाते, चौकी इंचार्ज देते फिर बीट फांसे। तो वो जो है अपना वर्चस्व बनाने के लिए ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.